ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಟ್ರಂಪ್ ಸಿಡಿದೆದ್ದಿದ್ದಾರೆ. ಹೀಗಾಗಿ ಇರಾನ್ ಕತೆ ಮುಗಿಯಿತು, ಹೊರ್ಮುಜ್ ಜಲಸಂಧಿ ಮತ್ತೆ ಓಪನ್ ಆಗತ್ತೆ, ತೈಲ ಬೆಲೆ ಕಡಿಮೆ ಆಗತ್ತೆ ಅಂತ ಜಗತ್ತು ಅಂದುಕೊಂಡಿತ್ತು. ಆದರೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ತಮ್ಮ ಮೊದಲ ಹೇಳಿಕೆಯಲ್ಲೇ ಅಮೆರಿಕ ಮತ್ತು ಇಸ್ರೇಲ್ಗೆ ನಡುಕ ಹುಟ್ಟಿಸಿದ್ದಾರೆ. ಹೌದು, ಯಾವುದೇ ಕಾರಣಕ್ಕೂ ಹೊರ್ಮುಜ್ ಜಲಸಂಧಿ ತೆರೆಯಲ್ಲ ಅಂತ ಹೊಸ ಲೀಡರ್ ಘರ್ಜಿಸಿದ್ದಾರೆ. ಇನ್ನೊಂದೆಡೆ ನಮ್ಮ ಹಡಗುಗಳನ್ನು ರಕ್ಷಿಸುವಷ್ಟು ಶಕ್ತಿ ಸದ್ಯಕ್ಕೆ ನಮಗಿಲ್ಲ ಅಂತ ಸ್ವತಃ ಅಮೆರಿಕವೇ ಸೋಲೊಪ್ಪಿಕೊಂಡಿದೆ. ಹಾಗಾದ್ರೆ ಮುಜ್ತಬಾ ಖಮೇನಿ ಅಮೆರಿಕಕ್ಕೆ ಕೊಟ್ಟಿರುವ ಆ ಕಠಿಣ ವಾರ್ನಿಂಗ್ ಏನು? ಇರಾನ್ ಅಧ್ಯಕ್ಷರು ಯುದ್ಧ ನಿಲ್ಲಿಸಲು ಇಟ್ಟಿರುವ ಆ 3 ಷರತ್ತುಗಳೇನು? ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಭಾರತಕ್ಕೆ ಬರ್ತಿದ್ದ ತೈಲ ಹಡಗೊಂದು ಡಾರ್ಕ್ ಆಗಿ ಪ್ರಾಣ ಉಳಿಸಿಕೊಂಡು ಮುಂಬೈ ತಲುಪಿದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊರ್ಮುಜ್ ಓಪನ್ ಆಗಲ್ಲ, ಹೊಸ ಸುಪ್ರೀಂ ಲೀಡರ್ ಘರ್ಜನೆ. ಸ್ನೇಹಿತರೆ, ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿರುವ ಮುಜ್ತಬಾ ಖಮೇನಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಲಿಖಿತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಗುರುವಾರ ಇರಾನ್ ಸರ್ಕಾರಿ ಟಿವಿಯಲ್ಲಿ ನ್ಯೂಸ್ ಆಂಕರ್ ಒಬ್ಬರು ಈ ಹೇಳಿಕೆಯನ್ನ ಓದಿದ್ದಾರೆ. ಜಗತ್ತಿನ ತೈಲ ಪೂರೈಕೆಯನ್ನು ನಿಯಂತ್ರಿಸುವ ಹೊರ್ಮುಜ್ ಜಲಸಂಧಿಯನ್ನ ನಾವು ಅಮೆರಿಕದ ವಿರುದ್ಧದ ಅಸ್ತ್ರವಾಗಿ ಬಳಸಿಕೊಳ್ತೀವಿ. ಯಾವುದೇ ಕಾರಣಕ್ಕೂ ಅದನ್ನ ತೆರೆಯೋದಿಲ್ಲ. ಇರಾನ್ ಎಂದಿಗೂ ಹಿಂದೇಟು ಹಾಕಲ್ಲ. ನಮ್ಮ ಮೇಲೆ ದಾಳಿ ಮಾಡಿದವರ ವಿರುದ್ಧ ಫುಲ್ ಪ್ರತಿಕಾರ ತೀರಿಸಿಕೊಳ್ಳುವವರೆಗೆ ಯುದ್ಧ ನಿಲ್ಲಲ್ಲ ಅಂತ ಅವರು ಗುಡುಗಿದ್ದಾರೆ. ಜೊತೆಗೆ ಲೆಬನಾನ್, ಇರಾಕ್ ಮತ್ತು ಯೆಮೆನ್ನಲ್ಲಿರುವ ತಮ್ಮ ಮಿತ್ರ ಪಡೆಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಖಡಕ್ ವಾರ್ನಿಂಗ್. ಮುಜ್ತಬಾ ಖಮೇನಿ ಕೇವಲ ಇಸ್ರೇಲ್ಗೆ ಮಾತ್ರವಲ್ಲ, ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳಿಗೂ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಮಿಲಿಟರಿ ನೆಲೆಗಳು ನಮ್ಮ ಸುತ್ತಮುತ್ತ ಕಾರ್ಯಾಚರಣೆ ಮುಂದುವರಿಸಿದ್ರೆ ಅವುಗಳ ಮೇಲೂ ನಾವು ದಾಳಿ ಮಾಡ್ತೀವಿ. ಈ ನೆಲೆಗಳನ್ನು ಮುಚ್ಚೋದೇ ಒಳಿತು ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಕೂಡ ಟ್ರಂಪ್ಗೆ ತಿರುಗೇಟು ನೀಡಿದ್ದು, ನಮ್ಮ ವಿದ್ಯುತ್ ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಇಡೀ ಮಧ್ಯಪ್ರಾಚ್ಯವನ್ನೇ ನಾವು ಅಂಧಕಾರಕ್ಕೆ ದೂಡ್ತೀವಿ. ಆ ಕತ್ತಲಲ್ಲಿ ಜೀವ ಉಳಿಸಿಕೊಳ್ಳೋದಕ್ಕೆ ಓಡುವ ಅಮೆರಿಕನ್ ಯೋಧರನ್ನ ಬೇಟೆಯಾಡ್ತೀವಿ ಅಂತ ಭೀಕರ ವಾರ್ನಿಂಗ್ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸಲು 3 ಷರತ್ತುಗಳನ್ನಿಟ್ಟ ಇರಾನ್. ಇದೆಲ್ಲದರ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಯುದ್ಧ ನಿಲ್ಲಿಸಲು ಅಮೆರಿಕದ ಮುಂದೆ 3 ಪ್ರಮುಖ ಷರತ್ತುಗಳನ್ನು ಇಟ್ಟಿದ್ದಾರೆ. 1. ಇರಾನ್ನ ನ್ಯಾಯಸಮ್ಮತ ಹಕ್ಕುಗಳನ್ನು ಅಮೆರಿಕ ಮತ್ತು ಜಗತ್ತು ಗೌರವಿಸಬೇಕು. 2. ಈ ಯುದ್ಧದಲ್ಲಿ ಇರಾನ್ಗೆ ಆಗಿರುವ ನಷ್ಟಕ್ಕೆ ಅಮೆರಿಕ ಸಂಪೂರ್ಣ ಪರಿಹಾರ ನೀಡಬೇಕು. 3. ಭವಿಷ್ಯದಲ್ಲಿ ಇರಾನ್ ಮೇಲೆ ಮತ್ತೆ ದಾಳಿಯಾಗದಂತೆ ಬಲವಾದ ಅಂತಾರಾಷ್ಟ್ರೀಯ ಭರವಸೆ ಸಿಗಬೇಕು. ಈ ಷರತ್ತುಗಳಿಗೆ ಒಪ್ಪದಿದ್ರೆ ನಮ್ಮ ದಾಳಿ ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಡಗುಗಳಿಗೆ ಭದ್ರತೆ ಕೊಡಲು ಸದ್ಯಕ್ಕೆ ಸಾಧ್ಯವಿಲ್ಲ, ಕೈಚೆಲ್ಲಿದ ಅಮೆರಿಕ. ಇರಾನ್ನ ಈ ರೌದ್ರಾವತಾರ ನೋಡಿ ಅಮೆರಿಕ ಅಕ್ಷರಶಃ ಕಂಗಾಲಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ತೈಲ ಹಡಗುಗಳಿಗೆ ಭದ್ರತೆ ನೀಡ್ತೀವಿ ಅಂತ ಅಮೆರಿಕ ಮೊದಲು ಹೇಳಿತ್ತು. ಆದರೆ ಈಗ ಅಮೆರಿಕದ ಇಂಧನ ಸಚಿವ ಕ್ರಿಸ್ ರೈಟ್ ಸಿಎನ್ಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಹಡಗುಗಳಿಗೆ ಭದ್ರತೆ ನೀಡಲು ಸದ್ಯಕ್ಕೆ ನಾವು ಸಿದ್ಧರಿಲ್ಲ. ನಮ್ಮ ಮಿಲಿಟರಿಯ ಸಂಪೂರ್ಣ ಗಮನ ಇರಾನ್ನ ಕ್ಷಿಪಣಿ ನೆಲೆಗಳನ್ನು ನಾಶ ಮಾಡೋದ್ರ ಮೇಲಿದೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ $100 ಗಡಿ ದಾಟಿ ಮುನ್ನುಗ್ತಾ ಇದೆ. ಅಮೆರಿಕ ಸೇರಿದಂತೆ 32 ದೇಶಗಳು ತಮ್ಮ ಎಮರ್ಜೆನ್ಸಿ ರಿಸರ್ವ್ನಿಂದ 40 ಕೋಟಿ ಬ್ಯಾರೆಲ್ ತೈಲವನ್ನ ಬಿಡುಗಡೆ ಮಾಡಿದ್ರೂ ಬೆಲೆ ನಿಯಂತ್ರಣಕ್ಕೆ ಬರ್ತಿಲ್ಲ. ಡಾರ್ಕ್ ಆಗಿ ಭಾರತಕ್ಕೆ ಬಂದ ತೈಲ ಹಡಗು. ಹೊರ್ಮುಜ್ ಜಲಸಂಧಿಯಲ್ಲಿ ಇಷ್ಟೆಲ್ಲ ಬೆಂಕಿ ಉರಿತಾ ಇದ್ರು ಶೆನ್ಲಾಂಗ್ ಸುಯೆಜ್ ಮ್ಯಾಕ್ಸ್ ಎಂಬ ಲೈಬೀರಿಯಾ ಧ್ವಜವುಳ್ಳ ಬೃಹತ್ ತೈಲ ಹಡಗೊಂದು ಕದ್ದುಮುಚ್ಚಿ ಭಾರತದ ಮುಂಬೈಗೆ ಬಂದು ತಲುಪಿದೆ. ಭಾರತೀಯ ಕ್ಯಾಪ್ಟನ್ ಸುಶಾಂತ್ ಸಿಂಗ್ ಸಂಧು ನೇತೃತ್ವದ ಈ ಹಡಗು ಸೌದಿ ಅರೇಬಿಯಾದಿಂದ 1.35 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಹೊತ್ತು ತಂದಿದೆ. ಇರಾನ್ ರಾಡಾರ್ಗಳಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಹೊರ್ಮುಜ್ ಜಲಸಂಧಿ ಪ್ರವೇಶಿಸ್ತಾ ಇದ್ದಂತೆ ಹಡಗಿನ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಆಫ್ ಮಾಡಿ ಡಾರ್ಕ್ ಆಗಿ ಈ ಹಡಗು ಸಂಚರಿಸಿದೆ. ಜಲಸಂಧಿ ದಾಟಿದ ಬಳಿಕ ಮತ್ತೆ ಟ್ರ್ಯಾಕಿಂಗ್ ಆನ್ ಮಾಡಿ ಸುರಕ್ಷಿತವಾಗಿ ಮುಂಬೈ ಪೋರ್ಟ್ ತಲುಪಿದೆ. ಇದು ಭಾರತದ ತೈಲ ಪೂರೈಕೆಗೆ ಸಣ್ಣ ರಿಲೀಫ್ ನೀಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇರಾನ್ ತನ್ನ ಆರ್ಥಿಕ ಪ್ರತಿಕಾರವನ್ನು ಮುಂದುವರೆಸಿದ್ದು ಅಮೆರಿಕದ ಆರ್ಥಿಕತೆಯನ್ನೇ ಬುಡಮೇಲು ಮಾಡೋದಿಕ್ಕೆ ಹೊರಟಿದೆ. ಸ್ನೇಹಿತರೆ, ಇರಾನ್ನ ಈ 3 ಷರತ್ತುಗಳಿಗೆ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಳ್ತಾರಾ ಅಥವಾ ತಮ್ಮ ಹಠಕ್ಕೆ ಬಿದ್ದು ಯುದ್ಧವನ್ನು ಇನ್ನಷ್ಟು ಭೀಕರಗೊಳಿಸ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.